ಸೈಡ್ ಇಲ್ಲ ಸ್ವಾಮಿ ನಮಸ್ಕಾರ ಮಾಡ್ಕೊಂಡಿದ್ದೇವೆ. ఆడేమన్నా అడుగో చెప్తారా ఊర్లే లాస్ట్ ఊర్లే ಮುಕ್ಸಂದ್ರ ಹೋಬಳಿ ದೊಡ್ಡಗುರ್ಕಿಯಲ್ಲಿ ಇವತ್ತು ಕಾಟೇರಮ್ಮ ದೇವಸ್ಥಾನ 4ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಇದು ಮೊದಲನೇ ವಾರ್ಷಿಕೋತ್ಸವಕ್ಕೆ ನಾವು ಬಂದಾಗ ಇಲ್ಲಿ ಏನು ಒಂದು ಡೆವಲಪ್ಮೆಂಟ್ ಇರಲಿಲ್ಲ. ಈಗ ಬಂದಾಗ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನೂರಾರು ಭಕ್ತರು ಬಂದು ಇಲ್ಲಿ ಆ ತಾಯಿಯ ಒಂದು ಸೇವೆಯನ್ನ ಮಾಡ್ತಾ ಆ ತಾಯಿಯ ಆಶೀರ್ವಾದ ಅನುಗ್ರಹನ ಎಲ್ಲಾ ಭಕ್ತಾದಿಗಳು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಆ ಕಾಟೇರಮ್ಮ ಇಡೀ ಮುಳಬಾಗಿಲು ತಾಲೂಕಿನ ಜನತೆಗೆ ಅನುಗ್ರಹ ಕೊಡ್ಲಿ, ಆರೋಗ್ಯ ಭಾಗ್ಯ ಕೊಡ್ಲಿ. ಆ ತಾಯಿಯ ಇನ್ನೂ ಒಂದು ಈ ಏನು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು, ಇನ್ನೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಇನ್ನೂ ವಿಜೃಂಭಣೆಯಿಂದ ನಡೀಲಿ ಈ ದೊಡ್ಡಗುರ್ಕಿ ಗ್ರಾಮದಲ್ಲಿ ಅಂತ ಮೊದಲಿಗೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನು ನಾನು ಮೊದಲನೇ ಬಾರಿಗೆ ಬಂದಂತ ಸಂದರ್ಭದಲ್ಲಿ ಈ ಕಾಟೇರಮ್ಮನ ದೇವಸ್ಥಾನ ಬರೀ ಚಿಕ್ಕದಾಗಿ ಒಂದು ಗುಡಿ ಮಾತ್ರ ಇತ್ತು. ಇವತ್ತು ಬಂದು ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು
ಒಂದು ಹೊಸ ರಥ ಮಾಡಿದ್ದಾರೆ, ಮತ್ತೆ ಒಂದು ಕೋನೇರಿ ಮಾಡಿದ್ದಾರೆ, ಮತ್ತೆ ಒಂದು ಊಟದ ವ್ಯವಸ್ಥೆಗೆ ಒಂದು ಹಾಲ್ ಮಾಡಿದ್ದಾರೆ. ಏನು ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಆ ತಾಯಿ ಒಂದು ಶಕ್ತಿ ಇದೇ ರೀತಿ ಇಲ್ಲಿ ಇನ್ನೂ ಒಂದು ವಿದ್ಯುತ್ ದೀಪ ಅಲಂಕಾರವಾಗಿ ಬೆಳೀಲಿ, ಎಲ್ರನ್ನೂ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ನಮ್ಮ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಮತ್ತೆ ಅವರ ಊರಿನ ಒಂದು ಎಲ್ಲರ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಆ ತಾಯಿ ಅವ್ರಿಗೆ ಇದೇ ರೀತಿ ನಡೆಸೋಂತ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ಎಲ್ಲ ನಮ್ಮ ಮಾಧ್ಯಮಿಕರು ಬಂದಿದ್ದಾರೆ, ಏನು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದೇ ರೀತಿ ಸೇವೆ ಮಾಡೋದಕ್ಕೆ ಆ ತಾಯಿ ಅನುಗ್ರಹ ನೀಡ್ಲಿ. ಅದೇ ರೀತಿ ನಮ್ಮ ಕೂಡುಮಲೆ ಗಣೇಶ್ ಅವರು ಆಶೀರ್ವಾದ ಇರ್ಲಿ, ನಮ್ಮ ಮುಳುಬಾಗಿಲು ಆಂಜನೇಯನವರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವಸ್ಥಾನದ ಅರ್ಚಕರು ಮತ್ತು ಈ ದೇವಸ್ಥಾನದ ವ್ಯವಸ್ಥಾಪಕರಾದಂತ ರೆಡ್ಡಿ ಅವರು ಮತ್ತು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಆ ಕಾಟೇರಮ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಮುಳುಬಾಗಿಲಿನ ಜನತೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕಲ್ಲಿ ನೀವು ಸಾಂಬಾರ ಕಾಣಿಸಿಲ್ಲ ಕೂಡ ಅಂದ್ರೂ ನಿಮ್ಮ ಸೇವೆ ಮಾತ್ರ ಮುಂದುವರ್ತಾ ಇದೆ. ಉದಾಹರಣೆಗೆ ಶಿವಕೇಶ್ ನಗರದಲ್ಲಿ ಬ್ರಹ್ಮೋತ್ಸವ ಆಗ್ಬೋದು, ಈ ದೊಡ್ಡಗುರ್ತಿಯಲ್ಲಿ ಒಂದು ಜಾತ್ರೆ ಇದೆ, ಪ್ರತಿಯೊಂದು ಕೂಡ ಮುಂದುವರಿಸಿಕೊಂಡು ಬರ್ತಾರೆ. ಬಟ್ ರಾಜಕೀಯವಾಗಿ ಎಲ್ಲೂ ಕಾಣಿಸ್ಕೊತಲ್ಲ, ಯಾಕೆ? ರಾಜಕೀಯವಾಗಿ ಈಗಾಗಲೇ ನಮ್ಮ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ. ಅವರು ನಮ್ಮ ಎಲ್ಲಾ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳಿದ್ದಾರೆ. ಮತ್ತೆ ನಮ್ಮ ಶಾಸಕರಾದಂತ ಕೋಲಾರ ಶಾಸಕರಾದಂತ ಕೊತ್ತೂರು ಮಂಜಣ್ಣ ಅವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮ ಪಾರ್ಟಿನಲ್ಲಿ ಯಾರೇ ಒಂದು ಕಾರ್ಯಕ್ರಮ ಮಾಡಿದ್ರು ನಾವು ಮಾಡಿದಷ್ಟು ಖುಷಿ ನಾವು ಪಡ್ತೀವಿ. ಸರಿ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ವಿ. ಅವ್ರು ನಿಮ್ಮ ಬೆಂಬಲಿಗರು ನೋಡಿದ್ರೆ MLA ಆಗ್ಬೇಕು ಅಂತ. ಆದ್ರೆ MLA ಆಗ್ಬೇಕಂದ್ರೆ ಈಗ ಮೊದಲು ರಾಜಕೀಯವಾಗಿ ಏನಾದ್ರು ಅಭ್ಯರ್ಥಿಗಳು ಚುನಾವಣೆಗಳು ಬಂದಾಗ ನೀವು ಬರ್ಬೇಕಲ್ವಾ? ಅವ್ರು ಗೆಲ್ಸ್ಕೊಂಡ್ರೆ ಅವಾಗ ನಿಮ್ ಬೆಳಿತಾರೆ. ಈಗ ಬರೀ ನೀವು ಸೇವೆ ಮಾಡ್ಕೊಂಡು ಆಗ್ಬೇಕಾಗ್ಬೇಕಂದ್ರೆ ಈಗ ಸೇವೆ ಮಾಡೋದು ಸಂದರ್ಭ ಬಂದಾಗ ಎಲ್ಲಾ ನಾಯಕರು ಕರೆದು ಮಾತಾಡಿದಾಗ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನ ನಾವು ನಿಭಾಯಿಸಕ್ಕೆ ರೆಡಿ ಇರ್ತೀವಿ. ಈಗಾಗಲೇ ನಮ್ಮ ಕೆಲವೊಬ್ಬರು ನಾಯಕರೆಲ್ಲಾನು ಆ ಜವಾಬ್ದಾರಿ ತಕೊಂಡು ನಿಭಾಯಿಸ್ತಾ ಇದ್ದಾರೆ. ಈಗಾಗಲೇ ರಾಜಕೀಯ ಅಂದ್ರೆ ಸೋಲು ಗೆಲುವು ಕಾಮನ್ನು, ಸೋತವನು ಗೆಲ್ತಾನೆ, ಗೆದ್ದವನು ಸೋಲ್ತಾನೆ ನಾಳೆ ದಿನ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗ್ತದೆ. ಚುನಾವಣೆ ಬಂತು, ಕೋಮಲ್ ಚುನಾವಣೆ, ನೀವು ಯಾರ ಪರನೂ ಬರೀಲ್ಲ, ಪ್ರಚಾರನೂ ಬರೀಲ್ಲ, ಹೆಂಗೆ ಮಾಡಿದ್ರಲ್ಲ, ಗೆಲ್ಸ್ಕೊಂಡ್ರಲ್ಲ? ಈಗ ಕೋಮಲ್ ಚುನಾವಣೆ ಬಂದಿದೆ, ನಾಯಕರುಗಳು ಎಲ್ಲಾನು ಇದ್ ಮಾಡ. ಈಗ ಯಾಕಂದ್ರೆ ಅದರಲ್ಲಿ ಎಲ್ಲಾರು ಏನು ನಮ್ಮ ನಾಯಕರುಗಳು ಸಭೆ ಮಾಡಿ ಎಲ್ಲಾ ವೋಟರ್ಸ್ ನ ಕರೆದು ಮಾತಾಡಿದ್ದಾರೆ, ಡೆಲಿಗೇಟ್ಸ್ ನ. ಕೆಲವೊಂದು ಸಂದರ್ಭದಲ್ಲಿ ಸೋಲು ಗೆಲುವು ಆಗ್ತದೆ. ಯಾವತ್ತು ನಾವೇ ಗೆಲ್ತೀವಿ ಅಂತ ಹೇಳಕ್ಕಾಗಲ್ಲ. ನೋಡೋಣ, ಮುಂದಿನ ದಿನ ನಮ್ಗೆ ಒಂದು ಜವಾಬ್ದಾರಿ ಕೊಟ್ರೆ ನಾವು ಕೆಲಸ ಮಾಡ್ಕೊಂಡು ಪಾರ್ಟಿನ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ. ಕರೆದಿಲ್ಲ ಅಂತ ಕರೆದಿದ್ರು, ನಾಯಕರೆಲ್ಲ ಕರೆದಿದ್ರು. ನಾವು ಸ್ವಲ್ಪ ಬೇರೆ ಕಡೆ ಇದ್ವಿ, ಬರಕ್ಕಾಗಿಲ್ಲ. ಮುಂದಿನ ದಿನ ಬಂದು ನಾವೆಲ್ಲ ಕಾರ್ಯಕರ್ತನ ಸೇರಿಸ್ಕೊಂಡು ಸಂಘಟನೆ ಮಾಡ್ತೀವಿ. ಮುನ್ನೂರು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಅಭಿಮಾನಿಗಳಿಗೆ, ನಿಮ್ಮ ಕಾರ್ಯಕರ್ತರಿಗೆ ಈಗ ನಮ್ಮ ಪಾರ್ಟಿಯಿಂದ ಏನಾದ್ರು ಜವಾಬ್ದಾರಿ ಕೊಟ್ರೆ ಎಲ್ಲಾ ರೀತಿ ಜವಾಬ್ದಾರಿ ತಗೊಂಡು ನಾವು ಮುಂದಿನ ದಿನ ಎಲೆಕ್ಷನ್ ನಡೆಸೋದಕ್ಕೆ ಸಿದ್ಧವಾಗಿರ್ತೀವಿ. ನೀವ್ ಕೇಳ್ತೀರಾ ಅಂತ ಪಕ್ಷದಲ್ಲಿ ನಿಮ್ ಬೆಂಬಲಿಗರಿಗೆ ಅವಕಾಶ ಕಲ್ಪಿಸ್ಕೊಡ್ತೀವಿ. ಈಗ ಕಾಂಗ್ರೆಸ್ ಪಾರ್ಟಿಗೆ ಯಾರು ದುಡಿತಾರ ಅಂತ ಅವ್ರನ್ನ ಗುರ್ಸಿ, ಯಾರು ಕೇಪಬಲ್ ಪಾರ್ಟಿಗೆ ಇದು ಗೆಲ್ಲುವಂತ ಅಭ್ಯರ್ಥಿಗಳನ್ನ ಗುರ್ಸಿ ಕೊಡ್ತೀವಿ. ಮುಂದಿನ ದಿನ ನಮ್ಮ ಹೈಕಮಾಂಡ್ ಇದ್ದಾರೆ, ಅವ್ರನ್ನು ಚರ್ಚೆ ಮಾಡಿ ಅವ್ರ ಜೊತೆನಲ್ಲಿ ಕೊಡುವಂತ ಕೆಲಸ ಮಾಡ್ತೀವಿ.